ಬ್ರಹ್ಮದೇವ ಹಣೆ ಬರಹವನ್ನ ಬರೀತಾರೆ, ನಮ್ಮ ಹಣೆ ಬರಹವನ್ನು. ಆದ್ರೆ ಆ ಹಣೆ ಬರಹಕ್ಕೆ ನಾವು ಗೌರವವನ್ನು ಕೊಡಬೇಕು ಅಂತಂದ್ರೆ ಏನು ಮಾಡಬೇಕು? ಹಣೆ ಬರಹದಲ್ಲಿರ್ತಕ್ಕಂತಹ ಎಲ್ಲ ದೋಷಗಳು ನಿವಾರಣೆಯಾಗಿ ನಮ್ಮನ್ನು ಸನ್ಮಾರ್ಗದೆಡೆಗೆ ಎಳೆದುಕೊಂಡು ಹೋಗ್ತದೆ, ಆ ದುರ್ಮಾರ್ಗವನ್ನು ಬಿಟ್ಟು ಬಿಡ್ತದೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ಕೈಲಾಸ ಶಿಖರೇ ರಮ್ಯೆ ಶಂಕರಸ್ಯ ಶಿವಾಲಯೇ ದೇವತಾಸ್ತತ್ರ ಬೋಧಂತೆ ತನ್ಮೇ ಮನಃ ಶಿವ ಸಂಕಲ್ಪಮಸ್ತು. ಆತ್ಮೀಯರೇ, ಬ್ರಹ್ಮದೇವ ಹಣೆ ಬರಹವನ್ನ ಬರೀತಾರೆ, ನಮ್ಮ ಹಣೆ ಬರಹವನ್ನ ಬರೆಯುವಂತಹ ಸಂದರ್ಭದಲ್ಲಿ ಅವನು 5 ರೇಖೆಗಳ ಮೂಲಕವಾಗಿ ಬರೀತಾನಂತೆ. 5 ರೇಖೆಗಳ ಮೂಲಕವಾಗಿ ಹಣೆ ಬರಹವನ್ನ, ಆ ಹಣೆ ಬರಹವನ್ನ ಓದಲಿಕ್ಕೆ ದೈವಜ್ಞರಿಂದ ಮಾತ್ರ ಸಾಧ್ಯವೇ ಹೊರತು ಬಾಕಿಯವರಿಂದ ಸಾಧ್ಯ ಇಲ್ಲ. ಆದ್ರೆ ಆ ಹಣೆ ಬರಹಕ್ಕೆ ನಾವು ಗೌರವವನ್ನು ಕೊಡಬೇಕು ಅಂತಂದ್ರೆ ಏನು ಮಾಡಬೇಕು? ನಾವು ಪ್ರತಿನಿತ್ಯವೂ ಸಹಿತವಾಗಿ ದೇವತಾ ದರ್ಶನ ಮಾಡ್ತೇವೆ. ಆ ದೇವತಾ ದರ್ಶನ ಮಾಡಿದಾಗ ದೇವರ ಪಾದಕ್ಕ ಅಥವಾ ಹಣೆಯ ಭಾಗಕ್ಕ ಅಥವಾ ವಾಹನಕ್ಕ ಆಯುಧಕ್ಕ ನಾವು ರಕ್ಷೆ ನೀಡ್ತೇವೆ. ಅದು ಸುಂದರವೂ ಹೌದು, ಗೌರವವೂ ಹೌದು. ಅದೇ ರೀತಿಯಲ್ಲಿ ನಾವು ಸಹಿತವಾಗಿ ನಮ್ಮ ಹಣೆಗೆ ನಾವು ಕುಂಕುಮದ ಬೊಟ್ಟಾಗಿರ್ಲಿ, ಗಂಧದ ಬೊಟ್ಟಾಗಿರ್ಲಿ, ಅಥವಾ ರಕ್ಷೆಯ ಬೊಟ್ಟಾಗಿರ್ಲಿ, ಅಕ್ಷತೆಯ ಬೊಟ್ಟಾಗಿರ್ಲಿ, ಇದನ್ನು ಇಟ್ಟುಕೊಳ್ಳುವುದರಿಂದ ನಮ್ಮ ಹಣೆಯಲ್ಲಿರ್ತಕ್ಕಂತಹ ಎಲ್ಲ ದೋಷಗಳ ಪರಿಹಾರ ಆಗ್ತದೆ. ಜೊತೆಯಲ್ಲಿ ನಮ್ಮ ಹಣೆಯ ಭಾಗದಲ್ಲಿ ಇರ್ತಕ್ಕಂತಹ ಎಲ್ಲ ದೇವತೆಗಳ ಅನುಗ್ರಹವಾಗ್ತದೆ. ನಾವು ಹಣೆ ಬರಹಕ್ಕೆ ಗೌರವವನ್ನು ಕೊಟ್ಟ ಹಾಗೆ ಅದರಿಂದ ಹಣೆ ಬರಹ ಶುದ್ಧಿ ಆಗ್ತದೆ. ಹಣೆ ಬರಹದಲ್ಲಿರ್ತಕ್ಕಂತಹ ಎಲ್ಲ ದೋಷಗಳು ನಿವಾರಣೆಯಾಗಿ ನಮ್ಮನ್ನು ಸನ್ಮಾರ್ಗದೆಡೆಗೆ ಎಳೆದುಕೊಂಡು ಹೋಗ್ತದೆ, ಆ ದುರ್ಮಾರ್ಗವನ್ನು ಬಿಟ್ಟು ಬಿಡ್ತದೆ. ಅದಕ್ಕೆ ಮೂಲತಃ ಬೇಕಾಗಿರ್ತಕ್ಕಂಥದ್ದು ನಮ್ಮ ಹಣೆ ಬರಹವನ್ನು ನಾವು ಓದಿಕೊಳ್ಳೋದು. ಅದರಿಂದ ಸಾಕಷ್ಟು ಪ್ರಯೋಜನವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ. ನಮ್ಮ ಹಣೆ ಬರಹವನ್ನ ನಾವೇ ಬರೆದುಕೊಳ್ಳುವಂತಹ ಒಂದು ಸನ್ನಿವೇಶ ಇರತಕ್ಕಂತಹದ್ದಿದೆ. ಆದ್ದರಿಂದ ಹಣೆ ಬರಹಕ್ಕೆ ನಾವು ಗೌರವವನ್ನು ಕೊಡಬೇಕು. ಈ ಗೌರವವನ್ನು ಕೊಡಬೇಕಾದ್ರೆ ನಾವು ಎಲ್ಲಿ ಗಂಧವನ್ನಾಗಿರ್ಲಿ, ಕುಂಕುಮವನ್ನಾಗ್ಲಿ ಇಡಬೇಕು ನೋಡಿ. ಹಣೆಯ ಭಾಗ, ಇದಕ್ಕೆ ಪಟ್ಟ ಪ್ರದೇಶ ಅಂತ ಹೇಳ್ತೇವೆ ನಾವು, ಪಾಲ ಪ್ರದೇಶ. ಅದರ ಕೆಳಭಾಗ ಅಂದ್ರೆ 2 ಹುಬ್ಬುಗಳು. ಆ ಹುಬ್ಬುಗಳ ಮಧ್ಯಭಾಗವೇ ಭ್ರೂ ಮಧ್ಯೆ ಭೃಗುನಂದನಂ, ಶುಕ್ರ ಇರುವಂತಹ ಜಾಗ, ಲಕ್ಷ್ಮಿಯ ಸಾನ್ನಿಧ್ಯ ಇರುವಂತಹ ಜಾಗ. ಆ ಜಾಗದಲ್ಲಿ ನಾವು ಕುಂಕುಮದ ಬೊಟ್ಟನ್ನಿಟ್ರೆ ಅಥವಾ ಗಂಧದ ಬೊಟ್ಟನ್ನಿಟ್ರೆ ಆಗ ಆಯಾ ದೇವತೆಗಳಿಗೆ ನಾವು ಗೌರವವನ್ನು ಕೊಟ್ಟಾಗಾಯ್ತು. ದೇವತೆಗಳ ಅನುಗ್ರಹದಿಂದ ನಮ್ಮ ಕಷ್ಟಗಳು ಪರಿಹಾರವಾಗ್ತದೆ ಹೇಳುವಂತಹ ನಂಬಿಕೆ ಇರುವವರು ನಾವು. ನಮಗೂ ಬಂದಿರತಕ್ಕಂತಹ ಕಷ್ಟವನ್ನು ದೂರ ಮಾಡುವಂತಹ ಶಕ್ತಿ ಅಪಾರವಾಗಿರ್ತಕ್ಕಂತಹದ್ದು. ಅದಕ್ಕೋಸ್ಕರವೇ ನಾವು ವಿಶೇಷವಾಗಿ ಪ್ರತಿನಿತ್ಯವೂ ಸ್ನಾನ ಮಾಡಿದ ನಂತರ ಭ್ರೂ ಮಧ್ಯದಲ್ಲಿ ಕುಂಕುಮವನ್ನು ಇಡುವುದರಿಂದ ಅಥವಾ ಭ್ರೂ ಮಧ್ಯದಲ್ಲಿ ಗಂಧವನ್ನು ಇಡುವುದರಿಂದ, ಭ್ರೂ ಮಧ್ಯದಲ್ಲಿ ರಕ್ಷೆಯನ್ನು ಇಡುವುದರಿಂದ ನಮಗೆ ಇರುವಂತಹ ದೋಷಗಳು ನಿವಾರಣೆಯಾಗಿ ಸಾಕಷ್ಟು ಅನುಕೂಲತೆಯನ್ನು ಪಡೆಯಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದಿದೆ. ಬ್ರಹ್ಮದೇವರಿಗೆ ಒಂದು ಗೌರವ, ಬ್ರಹ್ಮದೇವರಿಗೆ ಸಂದ ಗೌರವ, ಬ್ರಹ್ಮದೇವರನ್ನು ಆರಾಧಿಸಿದ ರೀತಿಯ ಗೌರವ ಇತ್ಯಾದಿಗಳನ್ನೆಲ್ಲವನ್ನು ನಾವು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದಿದೆ ಹಣೆ ಬರಹದಿಂದ, ಅಥವಾ ಹಣೆಯಲ್ಲಿ ಹಚ್ಚುವ ಕುಂಕುಮದ ಬರದಿಂದ, ಹಣೆಗೆ ಹಚ್ಚುವಂತಹ ಸಿಂಧೂರದ ಬರದಿಂದ, ಹಣೆಗೆ ಹಚ್ಚುವಂತಹ ಅರಶಿನದ ಬರದಿಂದ. ಒಟ್ಟಾರೆ ನಮ್ಮ ದೇಹಾರೋಗ್ಯಕ್ಕೆ ನಮ್ಮ ಹಣೆಯ ಭಾಗದಲ್ಲಿ ಒಂದು ಕುಂಕುಮದ ಬೊಟ್ಟು ಬೇಕು. ಅದು ನಮ್ಮ ಭಾರತೀಯ ಲಕ್ಷಣ ಸಂಹಿತೆ. ಆದ್ದರಿಂದ ಆ ಲಕ್ಷಣ ಸಂಹಿತೆಯ ಅನುಗುಣವಾಗಿ ನಾವು ಮಾಡಿಕೊಂಡಾಗ ಒಳ್ಳೆಯ ಸತ್ಫಲಗಳು ಸಿಗುವಂತಹ ಸಾಧ್ಯತೆ ಇದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಇಂದಿನ ದಿವಸ.